ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪಲ್ಲವಿ. ನಮ್ಮೂರು ಬಂದು ಸಕ್ಕರೆನಾಡು ಮಂಡ್ಯ. ನಾನಿವತ್ತು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ, ನಾನು ನಮ್ಮೂರಿಂದ ಬೆಣ್ಣೆ ತೊಗೊಂಬಂದಿದ್ದೆ. ಅದನ್ನೇ ನಿಮಗೆ ತೋರಿಸೋಣ, ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ ಬಂದು ಬೆಳ್ಳುಳ್ಳಿ, ಲವಂಗ, ಮತ್ತು 2 ಏಲಕ್ಕಿ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಉಪ್ಪು, ಮತ್ತು ಒಂದು ಅಥವಾ 2 ಎಲೆ ತೊಟ್ಟಬೇಕಾಗುತ್ತೆ, ಅಥವಾ ಎಲೆ ಹಾಕಿದ್ರೂ ನಡೆಯುತ್ತೆ. ಲಾಸ್ಟಲ್ಲಿ ಒಂಚೂರು ಅರಿಶಿನ ಹಾಕಬೇಕು. ಅದನ್ನು ಹಾಕ್ಬೇಕಾದ್ರೆ ತೋರಿಸ್ತೀನಿ. ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟು ಫ್ರಿಜ್ಜಲ್ಲಿ ಇತ್ತು, ಅದಕ್ಕೆ ಹೀಗೆ ಫುಲ್ ಫ್ರೀಸ್ ಆಗಿಬಿಟ್ಟಿತ್ತು. ಅದಕ್ಕೆ ಈಗ ತಪ್ಪಲೆಗೆ ಹಾಕಿದ್ದೀನಿ, ಸ್ಟೀಲ್ ಡಬ್ರಿಗೆ. ಸೊ ಇದು ವೆಯ್ಟ್ ಮಾಡಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮೆಂತ್ಯ ತೊಗೋಬೇಕು. ಮೆಂತ್ಯ ತೊಗೊಂಡಿದ್ದೀನಿ, ನಿಮ್ಗೆ ಏನಿರಲಿಲ್ಲ. ಮೆಂತ್ಯನ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿಕೊಂಡು ಆಮೇಲೆ ತುಪ್ಪಕ್ಕೆ ಹಾಕಬೇಕು. ಸೊ ಒಂದು ಸ್ವಲ್ಪ ಮೆಂತ್ಯನ ಹುರ್ಕೊತೀನಿ. ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಜಾಸ್ತಿ ಬೇಡ. ಸೀದ್ಬಿಟ್ರೆ ಎಲ್ಲ ಒಂಥರ ಕೈ ಹೊಡಿಯುತ್ತೆ. ಜಾಸ್ತಿ ಹುರ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರ್ಕೊಂಡ್ಮೇಲೆ ಪುಡಿ ಮಾಡ್ಕೋಬೇಕು. ತುಪ್ಪ ನೋಡಿ ಹೇಗೆ ಕರಗ್ತಾ ಇದೆ. ಇದು ಫುಲ್ ಕರಗೋ ತನಕ ಬಿಡಬೇಕು. ಸ್ವಲ್ಪ ಕರ್ಗೋದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. ಅದಕ್ಕೆ ಒಂದೊಂದೇ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಕೊಳ್ಳೋಣ. ಅನ್ನಿಸ್ತೈತೆ. ಆಗಲೇ ನಾನು ಮೆಂತ್ಯ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನೂ ಅಂದರೆ ತುಂಬ ನುಣ್ಣಗೆ ಬೇಡ, ಲೈಟಾಗಿ ಹಿಂಗೆ ಜಜ್ಕೊಳ್ಳೋಣ. ಅದಾದಮೇಲೆ 1-2 ಏಲಕ್ಕಿ ಒಂಚೂರು ಲೈಟಾಗಿ ಹಿಂಗೆ ಜಜ್ಕೊಬಿಡೋಣ. ಅದನ್ನು ಅಷ್ಟೊತ್ತಿಗೆ ಬೆಣ್ಣೆ ಕರಗ್ತಾ ಬರುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕರಗಿದ್ಮೇಲೆ ಒಂದೊಂದೇ ಹಾಕ್ಬೇಕು. ಅದಕ್ಕೆ ನೋಡಿ, ಒಳ್ಳೆ ಐಸ್ ಥರ ಇದೆ ಅಲ್ಲ, ಐಸ್ ಕ್ರೀಮ್ ಥರ. ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೆ. ಆ್ಯಕ್ಚುಲಿ ಇನ್ನೂ ದೊಡ್ಡ ತಪ್ಪಲಲ್ಲಿ ಮಾಡಬೇಕಿತ್ತು. ನಾನು ಸ್ವಲ್ಪ ಚಿಕ್ಕದಾಯ್ತು ಇದು, ಯಾಕಂದರೆ ಉಪ್ಪು ಬಂದ್ಬಿಡುತ್ತೆ ಮೇಲೆಲ್ಲ. ನೋಡ್ಕೊತಾ ಇರಬೇಕು, ಇಲ್ಲೇ ಮುಂದೆ ನಿಂತ್ಕೊಂಡು ಹಿಂಗೆ ತಿಳ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ತಳ ಹತ್ಬಿಡುತ್ತೆ ಹಾಗೆ ಬಿಟ್ಟರೆ. ನೋಡಿ, ಎಲ್ಲ ಫುಲ್ ಕರಗಿದೆ. ಈಗ ಅದು ಕುದಿಬೇಕು. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಕುದೀತಾ ಐತೆ. 20 ಮಿನಿಟ್ ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಒಂದು 15 to 20 ಮಿನಿಟ್ಸ್ ಕುದ್ದಿದೆ ಆಲ್ರೆಡಿ. ಇದು ಇಷ್ಟು ಟೈಮ್ ಬೇಕು ತುಪ್ಪ ಕಾಯಿಸೋಕ್ಕೆ. ಈಗ ನಾನು ಕರಿಬೇವಿನ ಸೊಪ್ಪು ಇದು ಹೀಗೆ ಹಾಕ್ತಾಯಿದ್ದೀನಿ. ಮತ್ತು 1-2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು 2 ವೀಳ್ಯದೆಲೆ, 3 ಲವಂಗ, ಮತ್ತು 2 ಏಲಕ್ಕಿ. ಹಾಗೆ ನಾನು ಪುಡಿ ಮಾಡಿಟ್ಕೊಂಡಿರೋ ಮೆಂತ್ಯ ಹಾಕ್ತಾಯಿದ್ದೀನಿ. ಇದು ಹುರಿದು ಪುಡಿ ಮಾಡಿಟ್ಕೊಂಡಿರಬೇಕು. ಆ್ಯಕ್ಚುಲಿ ಫ್ಲೇವರ್ ಬಂದೇ ಇದು. ಮೆಂತ್ಯ ಹಾಕಿದ್ರೇ ಘಮ ಘಮ ಅಂತ ಫ್ಲೇವರ್ ಬರೋದು. ಆಮೇಲೆ ಟೇಸ್ಟಿಯಾಗೂ ಇರುತ್ತೆ. ಮತ್ತು ಲಾಸ್ಟಲ್ಲಿ ನಾವು ಉಪ್ಪು ಹಾಕಬೇಕು. ಉಪ್ಪು ಹಾಕಿಲ್ಲ ಅಂದರೆ ತುಪ್ಪ ಸೆಪ್ಪೆ ಆಗಿರುತ್ತೆ. ಸೊ ರುಚಿ ಬರಬೇಕು ಅಂದರೆ 2 ಕಲ್ಲು ಉಪ್ಪು ಹಾಕಲೇಬೇಕು ತುಪ್ಪಕ್ಕೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಆಗಿನ ಕಾಲದಲ್ಲೆಲ್ಲ ಅರಿಶಿನದ ಬೋಟು ಕುಟ್ಟಿ ಹಾಕ್ತಾಯಿದ್ರು. ಈಗೆಲ್ಲರೂ ಅರಿಶಿನದ ಪುಡಿನೇ ಯೂಸ್ ಮಾಡ್ತಾರೆ. ಸೊ ಈಗ ನಾನು ಅರಿಶಿನದ ಪುಡಿ ಹಾಕಿದ್ದೀನಿ. ಒಂದು 10 ಮಿನಿಟ್ಸ್ ಅದು ಕುದಿಯೋಕ್ಕೆ ಬಿಡಬೇಕು. ಕುದ್ದಾದ್ಮೇಲೆ ತುಪ್ಪ ರೆಡಿ ಆಗುತ್ತೆ. ನೋಡಿ, ಕಲರ್ ಬರ್ತಾ ಇದೆ ಈಗ. ಹಾಗೆ ವಾವ್, ಎಷ್ಟು ಘಮ ಘಮ ಅಂತಿದೆ ಗೊತ್ತಾ. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಏನಾದರೂ ಸಾಂಬಾರು ಮಾಡಿದ್ರೆ ಎಲ್ಲದಕ್ಕೂ ತುಪ್ಪ ಇಲ್ದಲೇ ಊಟ ಮಾಡೋಕ್ಕೆ ಆಗಲ್ಲ. ಸೊ ಯೂಸ್ ಮಾಡಿ.